ಇವತ್ತು ಮನುಷ್ಯರಿಂದ ನಿಷ್ಪ್ರಯೋಜಕವೆಂದು ಕಾಲದ ಏಟಿಗೆ ಸಿಲುಕಿ ಜರ್ಜರಿತವಾಗಿರುವ ಇಂಥ ಹಲವಾರು ನಿರ್ಮಾಣಗಳನ್ನು ಕಂಡಾಗ ಭಾವಾಂತರಾಳದಲ್ಲಿ ಏನೇನೋ ಕಲ್ಪನೆಗಳು ಹೇಳುತ್ತವೆ. ಕಾಲಗರ್ಭದಲ್ಲಿ ಹಾದಿಯಲ್ಲಿ ಹಾದು ಹೋಗಿರುವ ಹಲವಾರು ಘಟನೆಗಳು, ತನ್ನ ವೈಭವವನ್ನು ಮೆರೆದ ಕ್ಷಣಗಳು, ಬಹು ಉಪಯೋಗಿ ಎಂದು ಜನ ಕೊಂಡಾಡಿ ಮೆರೆಸಿದ ಗಳಿಗೆಗಳು ಇವತ್ತು ಎಲ್ಲವನ್ನ ಕಾಲ ನುಂಗಿ ಹಾಕಿದೆ. ಖಾಲಿ ಹಳೆಯದಾಯಿತು ಎಂಬುದೊಂದು ನಿರ್ಲಕ್ಷ್ಯಕ್ಕೆ ಕಾರಣವಾದರೆ ಹೊಸದರ ಮುಂದೆ ನಿನ್ನದೇನು ಗರಿಮೆ ಎಂಬಂತಿದೆ ನಿಷ್ಕಾರುಣ್ಯದ ನಿರ್ಲಕ್ಷ್ಯ. ಮನುಷ್ಯ ಹೊಸತನಕ್ಕೆ ಎಷ್ಟು ಬೇಗ ಹೊಂದಿಕೊಳ್ಳುತ್ತಾನೆ. ಇದೇ ಹೊಸತು ಮುಂದೊಮ್ಮೆ ಹಳಸಲಿದೆ, ಮಾಸಲಿದೆ ಎಂಬುದೇ ಸತ್ಯ. ಆದರೇನಂತೆ ಮನುಷ್ಯನ ಎಲ್ಲ ಹಳೆತುಗಳನ್ನು ಪ್ರಕೃತಿ ಮಾತೆ ತನ್ನ ಮಡಿಲಲ್ಲೇರಿಸಿಕೊಂಡು ತನ್ನತನವನ್ನು ದಾರೆರೆದು ಮತ್ತೆ ಹೊಸದಾಗಿಸುತ್ತಾಳೆ.